ಇರಾನ್ ಇಸ್ರಾಲ್ ನಡುವೆ ನಡೆತಕ್ಕಂಥ ಯುದ್ಧ ಹಿನ್ನೆಲೆಯಲ್ಲಿ ದುಬೈಯಲ್ಲಿ ಸಿಕ್ಕಿರ್ತಕ್ಕಂಥ ಕನ್ನಡಿಗ ಪ್ರವಾಸಿಗರು ಕೂಡ ಸಾಕಷ್ಟು ಪರದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಅದರಲ್ಲೂ ಕೂಡ ಬಳ್ಳಾರಿ ಮೂಲದ 50ಕ್ಕೂ ಹೆಚ್ಚು ಪ್ರವಾಸಿಗರು ಕೂಡ ದುಬೈಗೆ ಕೂಡ ಹೋಗಿರ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ಈಗ ಯುದ್ಧದ ಭೀತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಪರದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾವ ಕ್ಷಣದಲ್ಲಿ ಕೂಡ ಆಗ್ಬೋದು ಅನ್ನೋ ಆತಂಕ ಕೂಡ ಅವರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಈಗ ಅವರ ಕುಟುಂಬದ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈಗ ದಿವಾಕರ್ ಅಂತೇಳಿ ಇವರ ತಂದೆಯವರು ಕೂಡ ದುಬೈಯಲ್ಲಿ ಕೂಡ ಸಿಲುಕೊಂಡಿರ್ತಕ್ಕಂಥದ್ದು. ಇವರ ಕುಟುಂಬದ ಸದಸ್ಯರು ಸಂಬಂಧಿಕರು ಸುಮಾರು 15ಕ್ಕೂ ಹೆಚ್ಚು ಜನ ಕೂಡ ಅವರು ಒಂದು ದುಬೈಯಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಟಿವಿ ಮೂಲಕ ಅವರು ಯಾವೆಲ್ಲ ಅಲ್ಲಿ ಘಟನೆಗಳಾಗ್ತಾವೆ ಅಂತೇಳಿ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ನ್ಯೂಸ್ 18 ಕನ್ನಡದ ಮೂಲಕ ಅವರು ತಿಳ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಕುಟುಂಬ ಸದಸ್ಯರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಸಾಕಷ್ಟು ಆತಂಕವನ್ನ ಕುಟುಂಬ ಸದಸ್ಯರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಅಲ್ಲಿ ಕೂಡ ಅವರಿಗೆ ಲಾಡ್ಜ್ ಅಲ್ಲಿ ಕೂಡ ಅತಿ ಹೆಚ್ಚು ದರವನ್ನ ಕೊಟ್ಟು ಲಾಡ್ಜ್ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಿನ್ನೆ ಇಡೀ ವಿಮಾನ ಹಾರಾಟ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಕೂಡ ಇರ್ತಕ್ಕಂಥದ್ದು. ಈಗ ದುಬೈಯಲ್ಲಿ ಇರ್ತಕ್ಕಂಥ ಇವರ ಸಂಬಂಧಿಕರು ಕೂಡ ಈಗ ವಿಡಿಯೋ ಕಾಲ್ ಮಾಡಿ ಅವ್ರನ್ನ ಮಾತಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನಾವು ಮಾತಾಡ್ಸೋಣ. ಮೇಡಮ್, ಅಲ್ಲಿ ಯಾವ ರೀತಿ ಇದೀಗ, ಯಾವ ಪರಿಸ್ಥಿತಿ ಯಾವ ರೀತಿ ಇದೆ? ಪರಿಸ್ಥಿತಿ ಯಾವ ರೀತಿ ಅಂತಂದ್ರೆ ಹೊರಗೆ ಹೋಗಂಗಿಲ್ಲ, ಹೊರಗಡೆ ಯಾರು ಹೋಗ್ಬೇಡಿ ಅಂತ ಆಗ್ಲೆಲ್ಲ ಮೆಸೇಜ್ ಬಂದಿದೆ ನೈಟ್ ಎಲ್ಲ. ಈಗ ನಿನ್ನೆ ಎಲ್ಲ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇತ್ತು, ಇವತ್ತೆಲ್ಲ ಸ್ಟಾಪ್ ಮಾಡಿದ್ದಾರೆ. ಚೆನ್ನಾಗಿದೀವಿ, ಎಲ್ಲರೂ ಸೇಫ್ಟಿ ಇದೆ, ಹೊರಗಡೆ ಹೋಗಂಗಿಲ್ಲ. ಇವಾಗ ಏನಿದ್ರು ನಾವು ನಮ್ ದೇಶಕ್ಕೆ ತಲುಪಬೇಕಂತ ಅಂದ್ಬಿಟ್ಟು ಆದಷ್ಟು ಪ್ರಯತ್ನ ಮಾಡ್ತಾ ಇದಾರೆ ಎಲ್ಲರೂ, ಬೇರೆ ಬೇರೆಯವರು. ನಿನ್ನೆಯಿಂದ ವಿಮಾನ ಹಾರಾಟ ಬಂದಾಗಿರೋದ ಮೇಡಮ್? ಹೇಗೆ? ನಿನ್ನೆಯಿಂದ ಸ್ಟಾಪ್ ಸಾಕು, 5 ಗಂಟೆಯಿಂದ ಸ್ಟಾಪ್ ಮಾಡಿದ್ದಾರೆ. ಎಲ್ಲಾ ಹೆಣ್ಮಕ್ಳು ಸೇಫ್ಟಿ ಇದೆ. ಏನಿದ್ರು ಇವಾಗ ನಾವು ಬೆಂಗಳೂರಿಗೆ ಹೆಲ್ಪ್ ಮಾಡ್ಬೇಕು, ನಮ್ ಕರ್ನಾಟಕದವರಿಗೆ ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ಜಾಸ್ತಿ ಜನ ಇದ್ದೀವಿ, ಅವ್ರಿಗೆಲ್ಲ ಸೇಫ್ಟಿ ತರ್ಬೇಕಂತಂದ್ರೆ ಏನಾದ್ರೂ ಮಾಡ್ಬೇಕು ಅವರೆಲ್ಲ. ಮೇಡಮ್, ಅಲ್ಲಿ ಯಾರ್ಯಾರಿದ್ದಾರೆ ತೋರಿಸ್ತೀರಾ? ಎಷ್ಟು ಜನ ಇದ್ದಾರೆ ನಿಮ್ ಜೊತೆಗೆ? ಆ ಕೋಟ್ರೆಡ್ಡಿ ಸರ್, ಅಲ್ಲಿ ಹೆಂಗಿದೆ ಪರಿಸ್ಥಿತಿ, ಹೆಂಗಿದೆ ಸರ್? ಇಲ್ಲಿ ನಾವು ಸದ್ಯಕ್ಕಂತೂ ಸೇಫ್ ಆಗಿ ಇದೀವಿ, ಬಟ್ ಇಲ್ಲಿ ಎಲ್ಲ ನಮ್ಮ ಹತ್ರ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟಿದೆ. ಹಾ ಸರ್. ಹೇಳ್ಬೇಕಂದ್ರೆ ಒಂದು ದಿವಸಕ್ಕೆ ಒಬ್ಬರಿಗೆ 15,000 20,000 ಕೇಳ್ತಾ ಇದ್ದಾರೆ ಲಾಡ್ಜ್. ಊಟಕ್ಕೆ 1,000 ರೂಪಾಯಿ 1500 ಒಂದು ಊಟಕ್ಕೆ ಕೇಳ್ತಾ ಇದ್ದಾರೆ. ನಾವು ಇನ್ನ ಸಿಎಂ ಸಾಹೇಬ್ರ ಹತ್ರ ಯಾರು ನಾಗೇಂದ್ರ ಅಣ್ಣವ್ರು ಮಾತಾಡಿದ್ರು, MLA ಸಾಹೇಬ್ರು. ಅವ್ರು ಮಾತಾಡಿ 2 ದಿವಸ ನೀವು ಒಳಗಡೆನೆ ಇರ್ರಿ, ಹೊರಗಡೆ ಬರಬಾರ್ರಿ, ನಾವು ನಿಮ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ಸ್ಟಾರ್ಟ್ ಆಗಿದ ತಕ್ಷಣನೇ ಅಂತ ಹೇಳಿದ್ದಾರೆ. ಇಷ್ಟು ಭರವಸೆ ಕೊಟ್ಟಿದ್ದಾರೆ. ನಾವು ನಿನ್ನೆ ಅಲ್ಲಿಂದ ಬಂದ ತಕ್ಷಣ ಅಲ್ಲಿ ಬಾಂಬ್ ಕೂಡ ಬ್ಲಾಸ್ಟ್ ಆಗಿದೆ ಬುರ್ಜ್ ಖಲೀಫಾ ಹತ್ರ. ನಮಸ್ಕಾರ ಸರ್. ಪಂಪನಗೌಡರಲ್ಲಿ ಹೆಂಗಿದೆ ಪರಿಸ್ಥಿತಿ? ನಿನ್ನೆ ಅಲ್ಲೇ ಪಕ್ಕದಲ್ಲೇ ಸೌಂಡ್ ಬಂತ ಅಂತ ಹೇಳ್ತಾ ಇದ್ರು. ಸೌಂಡ್ ಬಂತು ಅಲ್ಲಿ ಅಲ್ಲೆಲ್ಲ ಖಾಲಿ ಮಾಡಿಸ್ಬಿಟ್ರು ಆಗಿದ್ದಾಗಲೇ. ನಾವು ಏರ್ಪೋರ್ಟ್ ಹೋಗಿ ಏರ್ಪೋರ್ಟ್ ಹೋಗೋತನ ಬಂದ್ ಮಾಡಿಬಿಟ್ರು. ಮತ್ತೆ ಅಲ್ಲಿ ರೌಂಡ್ ಹಾಕಿ 1-2 ಗಂಟೆ ರೌಂಡ್ ಮಾಡಿದ್ವಿ. ಅಲ್ಲಿ ಬಸ್ ಚಂದ್ರಸಕ್ಕೆ ಅಲ್ಲಿ ಪರ್ಮಿಷನ್ ಕೊಡಲ್ಲ. ಮತ್ತೆ ಬಂದು ಇದು ಮಾಡಿ ಅಪಾರ್ಟ್ಮೆಂಟ್ ಮಾಡಿದ್ವಿ. ಒಬ್ಬೊಬ್ಬರಿಗೆ 5,000 10,000 ಹೇಳ್ಯಾರೆಲ್ಲ. ಈಗ ನಮ್ಮ ಬಳ್ಳಾರಿ ಶಾಸಕರು ಭರತ್ ರೆಡ್ಡಿ ಅವರು ಕೂಡ ಅಲ್ಲೇ ದುಬೈಯಲ್ಲಿ ಇದ್ದಾರೆ. ಏನಾದ್ರು ಸಂಪರ್ಕ ರಾತ್ರಿ ಮಾತಾಡಿದ್ವಿ, ಏನ ಬೇಕಾದ್ರೆ ಹೇಳ್ರು ಅಂತ ಹೇಳಿದ್ರು. ಆಮೇಲೆ ನಾಗೇಂದ್ರ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ರು, CM ಹತ್ರ ಮಾತಾಡಿದ್ರು. 2 ದಿವಸ ನೀವು ಎಲ್ಲಿ ರೂಮ್ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ರು. ಬಿಟ್ಟು ಹೋಗ್ಬೇಡ್ರಿ, ನಾವು 2ನೇ ತಾರೀಕು ಆದ್ಮೇಲೆ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಪರಿಸ್ಥಿತಿ ಹೆಂಗಿದ್ರೆ ಆತಂಕ ಅನಿಸ್ತದ? ಅಲ್ಲಿ ಹೆಂಗ ಅನಿಸ್ತದ ಪರಿಸ್ಥಿತಿ? ಒಳಗಡೆ ಚೆನ್ನಾಗಿದ್ದೀವಿ, ಹೊರಗಡೆ ಸೇಫ್ ಆಗಿದ್ದೀವಿ, ತೊಂದರೆ ಏನಿಲ್ಲ. ಬಟ್ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾ ಇದ್ದಾರೆ. ಎಲ್ಲರಿಗೆ ದುಡ್ಡೆಲ್ಲ ಖಾಲಿ ಆಗ್ಬಿಟ್ವು. ಊಟದ ವ್ಯವಸ್ಥೆ ಸ್ವಲ್ಪ ಕಷ್ಟ ಇದೆ, ಹೊರಗಡೆ ಹೋಗಕ್ಕಾಗಲ್ಲ. ಈಗ ಎಲ್ಲಾರು ಸರ್ವಿಸ್ ಅಪಾರ್ಟ್ಮೆಂಟ್ 50 ಜನಕ್ಕೂ ಕೊಟ್ಟಿದ್ದಾರೆ. ತೊಂದರೆ ಏನಿಲ್ಲ ಸರ್, ಬಟ್ ಸ್ವಂತ ನಮ್ಮ ಬಳ್ಳಾರಿ ಮತ್ತೆ ಕರ್ನಾಟಕದವ್ರು ಎಷ್ಟು ಜನ ಇರ್ಬೋದು ಸರ್ ಅಲ್ಲಿ? ಸರ್, ಬಳ್ಳಾರಿ ಕರ್ನಾಟಕದವ್ರು ಸೇರಿದ್ರೆ 1,000 ಜನ ಮೇಲೆ ಇರ್ಬೋದು. ನಾವು ಗ್ರೂಪ್ ನಾಗ 50 ಜನ. ನಿನ್ನೆ ನೋಡಿದ್ರು ಗುಲ್ಬರ್ಗ, ಬೀದರ್,
ಬೆಳಗಾವು ಎಲ್ಲಾರು ಸಿಕ್ಕಿದ್ರು ನಮಗೆ. ಓಕೆ ಓಕೆ ಮೈಸೂರು, ಮಡಿಕೇರಿಯವರು ಓಕೆ ಎಲ್ಲ ಸಿಕ್ಕರು. ಅವ್ರೆಲ್ಲ ಹತ್ರ ಮಾತಾಡಿದೀವಿ. ಅಂದ್ರೆ ಅವ್ರದ್ದು ಇನ್ನ ನಾಳೆ ಹೊತ್ತು ನಾಡ್ದು ಹೊತ್ತು ಅಂತ ಹೇಳಿದ್ರು. ನಮ್ದು ನಿನ್ನೆ ಇತ್ತು, ಓಕೆ. ನಮ್ದಂದು ಇತ್ತು, ಹೋಗಿ ವಾಪಸ್ ಬಂದಿಲ್ಲ. ಈಗ ನಿಮ್ಮೆಲ್ಲರೂ ಕೂಡ ಸುರಕ್ಷಿತವಾಗಿ ಮತ್ತೆ ಕರ್ನಾಟಕ ಸರ್ಕಾರ ಪ್ರಯತ್ನ ಮಾಡ್ಬೇಕಂತ ಒತ್ತಾಯ ಮಾಡ್ತೀರಿ. ಮತ್ತೆ ನಮ್ಗೆ ಅದೇ ಇರೋದು ಈಗ. ಓಕೆ. ಯಾಕಂದ್ರೆ ಬರೋದಾಗದಲ್ಲ, ವ್ಯವಸ್ಥೆ ಮಾಡಲೇಬೇಕು. ಮತ್ತೆ ಸುರಕ್ಷಿತವಾಗಿ ನಮ್ಮ ಜಾಗಕ್ಕೆ ಕರ್ಸ್ಕೋಬೇಕು ಅಂತ ಹೇಳಿ ಎಲ್ಲ ಭರತ್ ರೆಡ್ಡಿ ಅವರಲ್ಲಿ ಮತ್ತೆ ಶಾಸಕರಲ್ಲಿ, ನಾಗೇಂದ್ರ ಶಾಸಕರ ಸಾಹೇಬ್ರ ಹತ್ರ ಮತ್ತು ಸಿಎಂ ಅವರ ಹತ್ರನು, ಎಲ್ಲ DCM ಅವರ ಹತ್ರನು ನಾವು ಕೇಳ್ಕೊಳ್ಳೋದು ವಿನಂತಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ದುಬೈಯಲ್ಲಿ ಸಿಲುಕಿರ್ತಕ್ಕಂಥ ಬಳ್ಳಾರಿ ಮೂಲದ ಪ್ರವಾಸಿಗರಿದ್ದಾರೆ. ಅವರೆಲ್ಲರೂ ಕೂಡ ವಿಡಿಯೋ ಕಾಲ್ ಮೂಲಕ ಅವರ ಕುಟುಂಬ ಸದಸ್ಯರ ಜೊತೆಗೆ ಮಾತಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಇಡೀ ಪರಿಸ್ಥಿತಿ ಕೂಡ ಇಲ್ಲಿ ಒಂದು ರೀತಿ ಆತಂಕದ ಭೀತಿ ಕೂಡ ಇರತಕ್ಕಂಥದ್ದು. ಯಾಕೆಂದ್ರೆ ನಿನ್ನೆ ರಾತ್ರಿ ಒಂದು ದೂರದಲ್ಲೇ ಕೂಡ ಒಂದು ಬಾಂಬ್ ಕೂಡ ಸ್ಫೋಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ಷಣಕ್ಕೂ ಕೂಡ ಆತಂಕ ಕೂಡ ಹೆಚ್ಚಾಗುತ್ತೆ. ಯಾಕೆಂದ್ರೆ ನಮ್ಮನ್ನ ಸುರಕ್ಷಿತವಾಗಿ ಮತ್ತೆ ನಮಗೆ ಕರ್ನಾಟಕ ಕರೆತರುವ ನಿಟ್ಟಿನಲ್ಲಿ ಕೂಡ ಇಲ್ಲಿನ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೂಡಲೇ ನಮ್ಮನ್ನ ಮತ್ತೆ ನಮ್ಮ ತಾಯ್ನಾಡಿಗೆ ಅಂದ್ರೆ ಕರ್ನಾಟಕಕ್ಕೆ ಕರೆತರ್ತಕ್ಕಂಥ ಪ್ರಯತ್ನ ಕೂಡ ಸರ್ಕಾರ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಒತ್ತಾಯನ ಕೂಡ ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮರಾಮನ್ ಬಸವರಾಜ್ ಜೊತೆ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.